ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ಗೆ ಕೋಲಾರ ದೊಡ್ಡ ತಲೆಬಿಸಿಯಾಗಿತ್ತು. ಕೊನೆಗೂ ಆ ಕಾದಾಟಕ್ಕೆ ಒಂದು ಮುಲಾಮನ್ನ ಹಚ್ಚುವಲ್ಲಿ ಕಾಂಗ್ರೆಸ್ನ ನಾಯಕರು ಯಶಸ್ವಿಯಾಗಿದ್ದಾರೆ. ಆದರೆ ಆ ಗಾಯ ಸಂಪೂರ್ಣವಾಗಿ ಮಾಯ್ತಾ, ಕಂಪ್ಲೀಟ್ ಆಗಿ ಗುಣಮುಖವಾಯ್ತಾ ಅಂತ ಕೇಳಿದ್ರೆ ಪ್ರಶ್ನೆ ನೋ ಅನ್ನೋ ರೀತಿಯಲ್ಲೇನೆ ಉತ್ತರ ಸಿಗ್ತಾ ಇದೆ. ಅಳಿಯನಿಗೆ ಟಿಕೆಟ್ ಮಿಸ್ ಆಗಿರೋ ಬೆನ್ನಲ್ಲೇ ಇದೀಗ KH ಮುನಿಯಪ್ಪ ಉಲ್ಟಾ ಹೊಡೆಯೋ ಅನುಮಾನ ಕೂಡ ಶುರುವಾಗಿದೆ. ಇದಕ್ಕೆ ಕಾರಣವಾಗ್ತಾ ಇರೋದು ಅವರೇ ಆಡಿರುವ ಮಾತು. ಈ ಅನುಮಾನಕ್ಕೆ ನೀರೆರಿತಾ ಇದೆ. ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಉಸ್ತುವಾರಿ, ಹೀಗಾಗಿ ಚುನಾವಣೆಯಲ್ಲಿ ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯಲ್ಲೇ ಹೆಚ್ಚಿಗೆ ಸಮಯವನ್ನು ಕಳಿತೇನೆ, ಕೋಲಾರಕ್ಕೆ ನಾನು ಹೋಗೋದಿಲ್ಲ ಹೆಚ್ಚಿಗೆ ಅನ್ನೋ ಮೂಲಕ ಎರಡೂ ಬಣದ ಒಂದು ಮುನಿಸಿಗೆ ಉಪಶಮನವಾಗಿ ಕಣಕ್ಕಿಳಿದಿರುವ ಮೂರನೇ ಅಭ್ಯರ್ಥಿಯ ಪರವಾಗಿ ನಾನು ಹೆಚ್ಚಿಗೆ ಪ್ರಚಾರ ಮಾಡೋದಿಲ್ಲ ಅನ್ನೋದನ್ನು ತಿಳಿಸಿ, ಅದಕ್ಕೆ ಕಾರಣ ನಾನು ಕೋಲಾರ ಉಸ್ತುವಾರಿ ಅಲ್ಲ ಅನ್ನೋದನ್ನು ತಿಳಿಸುವ ಪ್ರಯತ್ನವನ್ನು ಮುನಿಯಪ್ಪ ಮಾಡಿದ್ದಾರೆ. ಕರೆದರೆ ಮಾತ್ರ ಕೋಲಾರಕ್ಕೆ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಕೂಡ ತಿಳಿಸಿದ್ದಾರೆ. ಈ ಧಾಟಿಯಲ್ಲಿ ಅವರು ಮಾತನಾಡಿರೋದು ಎಲ್ಲವೂ ಸರಿ ಹೋಗಿಲ್ಲ ಅನ್ನೋ ಅನುಮಾನವನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೌತಮ್ ಇವತ್ತು ಮುನಿಯಪ್ಪ ಅವರನ್ನು ಭೇಟಿ ಮಾಡಿದ್ರು. ನನಗೆ ಟಿಕೆಟ್ ಕೊಟ್ಟಿರೋ ವಿಚಾರದಲ್ಲಿ ಅವರಿಗೆ ಯಾವುದೇ ರೀತಿ ಕೋಪ ಇಲ್ಲ ಅಂತ ಕೂಡ ಮಾಧ್ಯಮದ ಮುಂದೆ ಮಾತನಾಡಿದ್ರು. ಏನು ಮಾತನಾಡಿದ್ರು ಕೋಲಾರದ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಕೇಳಿಸ್ಕೊಳ್ಳಿ. ಅವರು ತೀರ್ಮಾನ ಮಾಡಬೇಕು, ಪ್ರಚಾರಕ್ಕೆ ಅವ್ರು ಎಲ್ಲಿ ಕರೆದು ಹೋಗ್ತೀನಿ. ಬಟ್ ನನ್ನ ಪ್ರಯಾರಿಟಿ ಇರ್ತದೆ. ಅವ್ರು ನನಗೆ ಜಿಲ್ಲಾ ಉಸ್ತುವಾರಿ ಬೆಂಗಳೂರು ಗ್ರಾಮಾಂತರ ಮಾಡಿದೆ, ಇಲ್ಲಿ ಹೆಚ್ಚಿನ ಕಾಲ ನಾನು ಇರಬೇಕಾಗ್ತದೆ. ನಮ್ಮ ಸುರೇಶ್ ಅವರು ಜಿಲ್ಲಾ ಉಸ್ತುವಾರಿ ಅಲ್ಲಿದ್ದಾರೆ, ಅವರು ಅಲ್ಲಿ ಹೆಚ್ಚಿನ ಕಾಲ ಕೆಲಸ ಮಾಡಬೇಕಾಗ್ತದೆ. ಸಮಯಾನುಸಾರ ನಾನು ಕರೆದಾಗ ನಾನು ಅಲ್ಲಿ ಕೂಡ ಹೋಗಿ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಇಷ್ಟೆಲ್ಲ ಆಯ್ಕೆ ಗೊಂದಲ ನಡುವೆ ಅಭ್ಯರ್ಥಿ ಕಣಕ್ಕಿಳಿತಾ ಇದ್ದಾರೆ. ಒಂದು ವೇಳೆ ಕೋಲಾರದಲ್ಲಿ ಕಾಂಗ್ರೆಸ್ ಸೋತ್ರೆ ಅದರ ಹೊಣೆಗಾರಿಕೆ ಯಾರು ಹೊರಬೇಕು? ಮುನಿಯಪ್ಪ ಅವರು, ರಮೇಶ್ ಕುಮಾರ್ ಬಣದವರು, ಅಥವಾ ಟಿಕೆಟ್ ಅನೌನ್ಸ್ ಮಾಡಿದ ರಾಜ್ಯ ನಾಯಕರು ಯಾರು ಹೊಣೆಗಾರರಾಗ್ತಾರೆ? ಅದನ್ನು ನಾನು ಹೇಳೋದಿಲ್ಲ, ನೀವು ತೀರ್ಮಾನ ಮಾಡಿರೋದನ್ನು ಕೇಳಿ. ತೀರ್ಮಾನ ಮಾಡಿವರಲ್ಲ ಅವ್ರನ್ನ ಕೇಳಿ. ಇವತ್ತಲ್ಲಿ 25 ವರ್ಷದಿಂದ ಭಾಳ ನಮ್ಮ ತಂದೆ ಜೊತೆ ಒಡನಾಡಿಗಳವರು ನನಗೆ ಸಪೋರ್ಟ್ ಮಾಡ್ತೀನಿ ಅಂದರೆ ನಾನು ಅವ್ರನ್ನ ಆಶೀರ್ವಾದ ತಗೊಳ್ಳೋಕ್ಕೆ ತಿರ್ಗಾ ಬಂದಿದ್ದೀನಿ. ಹೇಗಿದೆ ಪರಿಸ್ಥಿತಿ? ನನ್ನ ವಿಚಾರದಲ್ಲಿ ಯಾವುದೇ ಅವರು ಬೇಸರ ಇಲ್ಲ. ಅವ್ರಿಗೇನೋ ಪರ್ಸನಲ್ ಬೇರೆ ಏನೋ ಇತ್ತು, ಅದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಆದರೆ ನನ್ನ ವಿಚಾರ ಬಂದಾಗ ಇಬ್ಬರು ಒಡಗೂಡಿ ಕೆಲಸ ಮಾಡ್ತಾರೆ. ಈಗ ತಾನೇ ನಾವು ಎಲ್ಲ ಶಾಸಕರ ಜೊತೆ ಮೀಟಿಂಗ್ ಮಾಡ್ಕೊಂಡ್ಬಂದ್ವಿ, ಅವರೇ ಕರೆಸಿದ್ರು, ಎಲ್ಲ ಮೀಟಿಂಗ್ ಮಾಡಿದ್ರು. ಈಗ ಸಾಹೇಬ್ರ ಜೊತೆನೂ ನಾನು ಮಾತಾಡಿದ್ದೀನಿ. ಏನು ಗೊಂದಲ ಏನಿಲ್ಲ. ಗೊಂದಲಕ್ಕೆ ಒಂಥರ ತೆರೆ ಎಳೆದಂಗೆ ಲೆಕ್ಕ. ಅಷ್ಟು ಸುಲಭನ ಗೊಂದಲಗಳಿಗೆ ತೆರೆ ಎಳೆಯೋದು? ಗೊತ್ತಿಲ್ಲ. ಈ ಒಳಗೇಟು ಅನ್ನೋದಿರುತ್ತಲ್ಲ ರಾಜಕೀಯ ಕ್ಷೇತ್ರದಲ್ಲಿ, ರಾಜಕೀಯ ರಂಗದಲ್ಲಿ, ಅದು ಬಹಳ ಡೇಂಜರಸ್. ಯಾವಾಗ ಯಾವ ಕಡೆಯಿಂದ ಯಾರು ಯಾವ ರೀತಿಯಾಗಿ ಒಳಪೆಟ್ಟನ್ನು ಕೊಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಈಗ ಮುನಿಯಪ್ಪ ಅವರ ಮಾತನ್ನು ಕೇಳಿಸ್ಕೊಂಡ್ರೆ ಅವ್ರಿಗೆ ಪೂರ್ತಿ ಸಮಾಧಾನ ಆಗಿದೆ ಅಂತ ಅಂತೂ ಅನ್ನಿಸ್ತಾ ಇಲ್ಲ. ಹೀಗಾಗಿ ಮುನಿಯಪ್ಪ ಅವರಲ್ಲಿ ಉಳಿದಿರುವ ಅಸಮಾಧಾನವನ್ನು ಶಮನ ಮಾಡುವ ಗೋಜಿಗೆ ಹೋಗುತ್ತಾ ಕಾಂಗ್ರೆಸ್ ಪಕ್ಷ, ಅಥವಾ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿರುವ ತಲೆಬಿಸಿ ನಡುವೆ ಇದನ್ನು ಇರಲಿ ಹೀಗೆ ನೋಡೋಣ ಅನ್ನೋ ರೀತಿಯಲ್ಲಿ ಏನಾದರೂ ಮಾಡುತ್ತಾ ಗೊತ್ತಿಲ್ಲ. ಕಾದು ನೋಡೋಣ. ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್. ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ನಮ್ಮ ಕುಟುಂಬ ಹಾಗೆ ಅವರ ಕುಟುಂಬಕ್ಕೆ ಪರಿಚಯ ಇದೆ, ಹೀಗಾಗಿ ನನ್ನ ಪರವಾಗಿ ನಿಲ್ತಾರೆ ಮುನಿಯಪ್ಪ ಅವರು ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಅವರ ವಿಶ್ವಾಸ ನಿಜವಾಗುತ್ತಾ? ಕಾದು ನೋಡೋಣ. ಚುನಾವಣಾ ಫಲಿತಾಂಶ ಅದಕ್ಕೆ ಉತ್ತರವನ್ನು ಕೊಡುತ್ತೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ, ಕಾಂಗ್ರೆಸ್ ಇವತ್ತು ಲೋಕಸಭಾ ಸಮರಕ್ಕೆ ಗೆಲುವನ್ನ ಮಾನದಂಡವಾಗಿ ಇರಿಸಿಕೊಂಡು ಆ ಗೆಲುವಿನ ತನಕ ಅಭ್ಯರ್ಥಿಗಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸಹಾಯಕವಾಗುವಂತಹ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಒಟ್ಟು 40 ಮಂದಿ ಪ್ರಚಾರಕರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಕೇವಲ ಪ್ರಚಾರಕರ ಪಟ್ಟಿ ಅಂದಿದ್ದಿದ್ರೆ ಬಹುಶಃ ಚರ್ಚೆ ಜಾಸ್ತಿ ಆಗ್ತಿರ್ಲಿಲ್ವೇನೋ, ಬದಲಾಗಿ ಸ್ಟಾರ್ ಕ್ಯಾಂಪೇನರ್ ಅಂತ ಹೇಳೇನೆ ಪಟ್ಟಿ ಬಿಡುಗಡೆ ಮಾಡಿದೆ. ಆದರೆ ಆ ಪಟ್ಟಿಯಲ್ಲಿರುವ 40 ಹೆಸರುಗಳು ಕೂಡ ತಮ್ಮದೇ ಪಕ್ಷದ ನಾಯಕರುಗಳ ಹೆಸರು. ಸಾಮಾನ್ಯವಾಗಿ ಸಿನಿಮಾ ರಂಗ ಅಥವಾ ಬೇರೆ ಬೇರೆ ರಂಗಗಳಿಂದ ಕೆಲ ಸೆಲೆಬ್ರಿಟಿಗಳು ಅಂತ ಹೇಳೇನೆ ಕೆಲವರನ್ನ ಈ ಪಟ್ಟಿಯಲ್ಲಿ ಸೇರಿಸಲಾಗುತ್ತೆ. ಚುನಾವಣೆಯ ಅಭ್ಯರ್ಥಿಗಳ ಪರವಾಗಿ ಬಂದು ಅವರು ಕ್ಯಾಂಪೇನ್ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಆದರೆ ಸದ್ಯಕ್ಕೆ ಕಾಂಗ್ರೆಸ್ನ ಈ ಪಟ್ಟಿಯಲ್ಲಿ ಕಾಣೋಕೆ ಸಿಗ್ತಾ ಇರೋದು 40ಕ್ಕೆ 40 ಮಂದಿಯೂ ಕೂಡ ಕಾಂಗ್ರೆಸ್ನದ್ದೇ ಸದಸ್ಯರು, ಕಾಂಗ್ರೆಸ್ನದ್ದೇ ನಾಯಕರು. ರಾಜ್ಯದ ಹಲವು ನಾಯಕರಿಗೆ ಈ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಮಣೆ ಹಾಕಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರಿಯಾಂಕಾ ಗಾಂಧಿ ವಾದ್ರಾ, ರಣದೀಪ್ ಸಿಂಗ್ ಸುರ್ಜೇವಾಲಾ, ವೀರಪ್ಪ ಮೊಯ್ಲಿ, ಹೀಗೆ 40 ಮಂದಿಯನ್ನ ಅಳೆದು ತೂಗಿ ಕಾಂಗ್ರೆಸ್ ಪಟ್ಟಿಯಲ್ಲಿ ಸ್ಟಾರ್ ಪ್ರಚಾರಕರ ಸ್ಥಾನವನ್ನು ನೀಡಲಾಗಿದೆ.
ಕ್ಷೇತ್ರವನ್ನು ವಹಿಸಲಾಗುತ್ತೆ, ಹಾಗೆ ಸಮಯವನ್ನು ನಿಗದಿ ಮಾಡಲಾಗುತ್ತೆ. ಆಯಾ ಸಮಯ ಬಂದಾಗ ಈ ಸ್ಟಾರ್ ಪ್ರಚಾರಕರು ಆ ಕ್ಷೇತ್ರದ ಅಭ್ಯರ್ಥಿಯ ಪರವಾಗಿ ಬಿರುಸಿನ ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ, ರ್ಯಾಲಿ ರೋಡ್ ಶೋಗಳಲ್ಲಿ ಭಾಗಿಯಾಗ್ತಾರೆ, ಅಬ್ಬರದ ಪ್ರಚಾರಗಳನ್ನು ಮಾಡ್ತಾರೆ. ಆ ಮೂಲಕ ಮತದಾರರ ಮನಸ್ಸಿನಲ್ಲಿ ಅಭ್ಯರ್ಥಿ ಪರವಾಗಿ ಅಚಲವಾದ ನಂಬಿಕೆಯನ್ನ, ವಿಶ್ವಾಸವನ್ನ, ಮತಗಟ್ಟೆಗೆ ಹೋದ ಸಂದರ್ಭದಲ್ಲಿ ಆ ಅಭ್ಯರ್ಥಿಯ ಪರವಾಗಿ ಮತದಾನ ಮಾಡಬೇಕು ಅನ್ನೋ ನಿರ್ಣಯವನ್ನ ಮತದಾರರು ಕೈಗೊಳ್ಳುವಲ್ಲಿ ಈ ಸ್ಟಾರ್ ಪ್ರಚಾರಕರ ಪಾತ್ರ ಕೂಡ ಬಹಳ ದೊಡ್ಡದಿರುತ್ತೆ. ಹಾಗಾದ್ರೆ ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಯಾರೆಲ್ಲರಿದ್ದಾರೆ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ನಾನಾಗಲೇ ಹೇಳಿದ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೋ ಡೌಟ್ ಹಳೆ ಮೈಸೂರು ಭಾಗ, ಕಲ್ಯಾಣ ಕರ್ನಾಟಕ ಭಾಗ, ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಅತಿ ಹೆಚ್ಚಿನ ರ್ಯಾಲಿಗಳನ್ನು ನಡೆಸುವ ಮೂಲಕ ಆಯಾ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮವನ್ನು ವಹಿಸಲಿದ್ದಾರೆ. ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಲೋಕಸಭಾ ಚುನಾವಣೆಯ ಫಲಿತಾಂಶ ಉತ್ತಮವಾಗಿ ಬರೋದು ಪ್ರತಿಷ್ಠೆಯ ಪ್ರಶ್ನೆ ಕೂಡ ಹೌದು. ಪ್ರತಿಷ್ಠೆ ಕೇವಲ ಸಿದ್ದರಾಮಯ್ಯ ಅವರಿಗೆ ಮಾತ್ರವಲ್ಲ, ಈಕ್ವಲಿ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಪ್ರತಿಷ್ಠೆಯ ಪ್ರಶ್ನೆ. ಸಂಘಟನಾ ಚತುರ ಅಂತ ಹೇಳಿ ಕರೆಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಹೆಚ್ಚಿಗೆ ಗೆಲುವನ್ನ ತಂದು ಕೊಡುವಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಕೂಡ ಅತ್ಯಂತ ಪ್ರಮುಖವಾಗಿರುತ್ತೆ ಅನ್ನೋದು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಗಮನಿಸಿದ್ವಿ. ಡಿ.ಕೆ. ಶಿವಕುಮಾರ್ ಅವರ ಅಬ್ಬರದ ಭಾಷಣ, ಹಾಗೆ ಅವರ ರ್ಯಾಲಿ ರೋಡ್ ಶೋಗಳು, ಅಲ್ಲಿ ಸೇರುವಂತಹ ಜನ ಸಮುದಾಯ, ಇದೆಲ್ಲವನ್ನ ಕೂಡ ಗಮನಿಸಿ ಮತದಾರ ಮತವನ್ನ ಹಾಕ್ತಾನ ಗೊತ್ತಿಲ್ಲ, ಕಾದ್ ನೋಡೋಣ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಹೆಸರನ್ನ ಪಡ್ಕೊಂಡಿದ್ದಾರೆ. ಈಶ್ವರ್ ಖಂಡ್ರೆ, ಖುದ್ದು ಇವರ ಪುತ್ರ ಸಾಗರ್ ಖಂಡ್ರೆ ಅಭ್ಯರ್ಥಿ ಕೂಡ ಹೌದು. ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಇದೆ. ವಿನಯ್ ಕುಮಾರ್ ಸೊರ್ಕೆ, ಬಿ.ಕೆ. ಹರಿಪ್ರಸಾದ್ ಅವರು. ಇಲ್ಲೊಂದು ಕಡೆ ಕಳೆದ ಕೆಲ ಕಾಂಟ್ರವರ್ಷಿಯಲ್ ಹೇಳಿಕೆಗಳ ನಂತರದಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರ ಸದ್ದು ಹೆಚ್ಚಿಗೆ ಕೇಳಲಿಕ್ಕೆ ಸಿಗ್ತಾ ಇರಲಿಲ್ಲ. ಇದೀಗ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರ ಹೆಸರು ಕೂಡ ಇರೋದ್ರಿಂದ ಅಬ್ಬರದ ಭಾಷಣಗಳು ಹರಿಪ್ರಸಾದ್ ಅವರ ಕಡೆಯಿಂದ ನಿರೀಕ್ಷೆ ಮಾಡಬಹುದು. ಆರ್.ವಿ. ದೇಶಪಾಂಡೆ ಅವರು ಕೂಡ ಚುನಾವಣಾ ಕಣದಲ್ಲಿರ್ತಾರೆ. ಕರಾವಳಿ ಕರ್ನಾಟಕದ ಭಾಗದಲ್ಲಿ ತಮ್ಮದೇ ಆದ ಹಿಡಿತವನ್ನು ಹೊಂದಿದ್ದಾರೆ. ಹಾಗೆ ಒಂದಷ್ಟು ಮಂದಿ ಮತದಾರರು ಕೂಡ ಅವರ ಪರವಾಗಿ ಒಲವನ್ನು ತೋರಿಸುವವರಿದ್ದಾರೆ. ಹೀಗಾಗಿ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಆರ್.ವಿ. ದೇಶಪಾಂಡೆ ಅವರ ಹೆಸರು ಕೂಡ ಇದೆ. ಹಾಗೆ ದಲಿತ ಸಮುದಾಯದ ಪ್ರಮುಖ ನಾಯಕರ ಪಟ್ಟಿಯಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಹೆಸರಿಸಿಕೊಂಡಿರುವಂತಹ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇರಲಿದ್ದಾರೆ. ಎಚ್.ಕೆ. ಪಾಟೀಲ್ ಹಿರಿಯರು, ಅನುಭವಸ್ಥರು, ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದ ಛಾಪನ್ನು ಹೊಂದಿರುವವರು. ಇದರ ಜೊತೆಗೆ ಲಿಂಗಾಯತ ಸಮುದಾಯದ ಮತ್ತೊಬ್ಬ ನಾಯಕ ಎಂ.ಬಿ. ಪಾಟೀಲ್, ಹಾಗೆ ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡರು ಕೂಡ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಸ್ಥಾನಮಾನವನ್ನು ಪಡ್ಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರ ಜೊತೆಯಲ್ಲೇ ಎಚ್.ಎಂ. ರೇವಣ್ಣ, ಪಿ.ಜಿ.ಆರ್. ಸಿಂಧಿಯಾ, ಬಿ. ಸೋಮಶೇಖರ್ ಅವರು ಕೂಡ, ಹಾಗೆ ಎಲ್. ಹನುಮಂತಯ್ಯ ಕೂಡ ಪ್ರಚಾರಕರ ಪಟ್ಟಿಯಲ್ಲಿ ಸ್ಥಾನಮಾನವನ್ನು ಪಡ್ಕೊಂಡಿದ್ದಾರೆ. ಇದರ ಜೊತೆಯಲ್ಲೇ ಜಿ.ಸಿ. ಚಂದ್ರಶೇಖರ್ ಅವರು, ಹಾಗೆ ಸೈಯದ್ ನಾಸರ್ ಹುಸೇನ್ ಅವರು, ಅಭಿಷೇಕ್ ದತ್, ಜಮೀರ್ ಅಹಮದ್ ಖಾನ್, ಮಧು ಬಂಗಾರಪ್ಪ ಅವರು ಕೂಡ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿದ್ದಾರೆ. ಪಿ.ಟಿ. ಪರಮೇಶ್ವರ್ ನಾಯಕ್, ಹಾಗೆ ವಿ.ಎಸ್. ಉಗ್ರಪ್ಪ, ಸತೀಶ್ ಜಾರಕಿಹೊಳಿ ಕೂಡ ಅಭ್ಯರ್ಥಿಗಳ ಪರವಾಗಿ ಮತ ಭೇಟಿಯನ್ನ ಆಡಲಿಕ್ಕೆ ಸಿದ್ಧರಾಗಿದ್ದಾರೆ. ಇವರ ಜೊತೆಯಲ್ಲೇ ತನ್ವೀರ್ ಸೇಠ್, ಪುಷ್ಪಾ ಅಮರನಾಥ್, ಉಮಾಶ್ರೀ ಸೇರಿದಂತೆ ಒಟ್ಟು 40 ಮಂದಿ ನಾಯಕರ ಹೆಸರನ್ನ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಹೆಸರಿಸದೆ ಕಾಂಗ್ರೆಸ್ ಪಕ್ಷ. ಹೀಗಾಗಿ ನಾಳಿನಿಂದಲೇ ಬಹುಶಃ ಅಭ್ಯರ್ಥಿಗಳ ಪರವಾಗಿ ನಡೆಯುವ ಮತಬೇಟೆಯಲ್ಲಿ ಈ 40 ಮಂದಿ ಕೂಡ ಆಕ್ಟಿವ್ ಆಗಿ ಭಾಗಿಯಾಗಲಿದ್ದಾರೆ. ಇನ್ನು ಆಕ್ಟಿವ್ ಪಾರ್ಟಿಸಿಪೇಷನ್ ಚುನಾವಣಾ ಕಣದಲ್ಲಿ ಕೇವಲ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಕಾಣೋಕೆ ಸಿಗ್ತಾ ಇಲ್ಲ. ಬದಲಾಗಿ ಕರ್ನಾಟಕದ ರಣಕಣವನ್ನ ಪ್ರವೇಶ ಮಾಡಲಿದ್ದಾರೆ ಬಿಜೆಪಿ ಪಾಲಿನ ಚುನಾವಣಾ ಚಾಣಕ್ಯ ಅಮಿತ್ ಶಾ. ರಾಜ್ಯದಲ್ಲಿ ಸೋತ ನೆಲದಿಂದಲೇ ಗೆಲುವಿನ ಬಾವುಟವನ್ನ ಹಾರಿಸಲಿಕ್ಕೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಸ್ಕೆಚ್ ಹಾಕಿದ್ದಾರೆ. ಅದರಲ್ಲೂ ನೇರವಾಗಿ ಅಮಿತ್ ಶಾ ಬಂದು ಇಳಿತಾ ಇರೋದು ಡಿ.ಕೆ. ಬ್ರದರ್ಸ್ ಭದ್ರಕೋಟೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದಿಂದಲೇ ರಣಬೇಟೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಅಮಿತ್ ಶಾ. ಜೋಡೋ ವರ್ಸಸ್ ತೋಡೋ ತಂತ್ರಗಾರಿಕೆಯ ಮೂಲಕ ಸಂಘರ್ಷಕ್ಕೆ ವೇದಿಕೆಯನ್ನ ಅಣಿ ಮಾಡಲಾಗಿದೆ. ಏಪ್ರಿಲ್ 1ರಂದು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಅಮಿತ್ ಶಾ ಅವರು. ಏಪ್ರಿಲ್ 2ರಂದು ಚನ್ನಪಟ್ಟಣದಿಂದ ಚುನಾವಣಾ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಆ ಮೂಲಕ ಮೊದಲ ಪ್ರವಾಸದಲ್ಲೇ 10 ಕ್ಷೇತ್ರಗಳ ಮೇಲೆ ಅಮಿತ್ ಶಾ ಅವರ ಈ ಎಂಟ್ರಿ ಪ್ರಭಾವ ಬೀರಬಹುದು ಅನ್ನೋ ಯೋಜನೆಯನ್ನ ರಾಜ್ಯ ಬಿಜೆಪಿ ಪಾಳೆಯ ಹಮ್ಮಿಕೊಂಡಿದೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಅಮಿತ್ ಶಾ ಅವರ ರಣಕಹಳೆ, ಡಿ.ಕೆ. ಬ್ರದರ್ಸ್ ಅವರ
ಭದ್ರಕೋಟೆಯಲ್ಲಿ ಒಂದಷ್ಟು ಅಂಶಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋಗೋಣ. ಕರ್ನಾಟಕ ಲೋಕ ಅಖಾಡಕ್ಕೆ ಅಮಿತ್ ಶಾ ಅವರು ಅಧಿಕೃತವಾಗಿ ಧುಮುಕಲಿದ್ದಾರೆ. ಏಪ್ರಿಲ್ 1 ಹಾಗೆ 2ನೇ ತಾರೀಕು ಲೋಕ ಕಣದಲ್ಲಿ ಕಿಚ್ಚು ಹಚ್ಚಿಸೋಕೆ ಅಮಿತ್ ಶಾ ಆಯ್ಕೆ ಮಾಡಿಕೊಂಡಿರುವ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಬಿಜೆಪಿ ಅಧಿಕೃತ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರ ವಿರುದ್ಧವಾಗಿ DK ಸುರೇಶ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಆದರೆ ಚನ್ನಪಟ್ಟಣದಿಂದ ಶುರುವಾಗುವ ಈ ಕ್ಯಾಂಪೇನ್ ಕೇವಲ ಬೆಂಗಳೂರು ಗ್ರಾಮಾಂತರ ಮಾತ್ರವಲ್ಲ, ಸುತ್ತಮುತ್ತಲ ಬರೋಬ್ಬರಿ 10 ಲೋಕಸಭಾ ಕ್ಷೇತ್ರಗಳ ಮೇಲೆ ಪರಿಣಾಮವನ್ನ ಬೀರುವಷ್ಟು ಖಡಕ್ ಆಗಿರುತ್ತೆ ಅನ್ನೋ ವಿಶ್ಲೇಷಣೆ ಬಿಜೆಪಿ ಪಾಳೆಯದಿಂದ ಕೇಳೋಕೆ ಸಿಗ್ತಾ ಇದೆ. DK ಸುರೇಶ್ರನ್ನ ಮಣಿಸೋಕೆ ಖುದ್ದು ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಮಿತ್ ಶಾ. ರಾಜ್ಯದಿಂದಲೇ ಮೊದಲ ಚುನಾವಣಾ ಪ್ರವಾಸವನ್ನ ಕೂಡ ಶುರು ಮಾಡ್ತಾ ಇರೋದು ಇಂಟ್ರೆಸ್ಟಿಂಗ್. DK ಸುರೇಶ್ರನ್ನ ಟಾರ್ಗೆಟ್ ಮಾಡಿ ತಮ್ಮ ಪ್ರವಾಸವನ್ನ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಮಿತ್ ಶಾ ಅವರು. ಒಂದೇ ಕಲ್ಲಲ್ಲಿ ಎರಡೆರಡು ಹಕ್ಕಿಯನ್ನ ಹೊಡೆಯುವ ಯೋಜನೆಯನ್ನ ರೂಪಿಸಿಕೊಂಡಿದ್ದಾರೆ ಅಮಿತ್ ಶಾ ಅವರು. ಹೇಗೆ? ಒಂದು ಕಡೆ ದೇಶದ ಉದ್ದಗಲಕ್ಕೂ ಕೂಡ ಭಾರತ ಜೋಡೋ ಯಾತ್ರೆಯನ್ನ ಕೈಗೊಂಡಿದ್ದ ರಾಹುಲ್ ಗಾಂಧಿ ಅವರಿಗೆ, ಇಡೀ ದೇಶದಾದ್ಯಂತ ಸಂಚಾರ ಮಾಡಿ ಭಾರತ ಜೋಡೋ ಅಂತಿರುವ ನೀವು ನಿಮ್ಮದೇ ಪಕ್ಷದಲ್ಲಿ ಭಾರತವನ್ನ ಒಡೆಯುವ, ಭಾರತ ತೋಡೋ ಅನ್ನೋ ರೀತಿಯಲ್ಲಿ ಮಾತನಾಡುವ DK ಸುರೇಶ್ ಅವರನ್ನ ಗಮನಿಸಲಿಲ್ವಾ ಅಂತ ಹೇಳ್ತಾ ತಮ್ಮ ಮಾತಿನಲ್ಲೇನೆ ರಾಹುಲ್ ಗಾಂಧಿ ಹಾಗೆ DK ಸುರೇಶ್ ಅವರ ಕಾಲೆಳೆಯುವ ಪ್ರಯತ್ನವನ್ನ ಮಾಡಲಿದ್ದಾರೆ. ಆ ಮೂಲಕ ಒಂದೇ ಕಲ್ಲಿನಲ್ಲಿ ಎರಡೆರಡು ಹಕ್ಕಿಗಳು, ರಾಹುಲ್ ಗಾಂಧಿ ಹಾಗೆ DK ಸುರೇಶ್ ಇಬ್ಬರನ್ನ ಕೂಡ ಟಾರ್ಗೆಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ.